ಇದೀಗ ಯೂಟ್ಯೂಬರ್ ಸಮೀರ್ ಎಂಡಿಯ ವಿಚಾರಣೆ ನಡೀತಾ ಇದೆ. ಒಂದು ಹಂತದಲ್ಲಿ ಎಐ ವಿಡಿಯೋ ವಿಚಾರಣೆ ಏನಿದೆ ಅಲ್ಲ, ಅದು ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ಅಂತ್ಯ ಬಳಿಕ ಮತ್ತೊಂದು ಕೇಸ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಅಂದ್ರೆ ಎಐ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಇದೀಗ ಅಂತ್ಯ ಆಗಿದೆ. ಬಟ್ ಬೇರೆ ವಿಚಾರಗಳಿದೆಯಲ್ಲ, ಬೆನಕ ಆಸ್ಪತ್ರೆಯಲ್ಲಿ ಗಲಾಟೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅದರ ವಿಚಾರಣೆ ಆರಂಭ ಆಗುತ್ತೆ. ಸಮೀರ್ಗೆ ಪೊಲೀಸರು ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಮಾಡೋರಿದ್ದಾರೆ. ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಹಲ್ಲೆ ಕೇಸ್, ಈ ದೂರಿನಲ್ಲೇನಿದೆ ಅಂತ ಹೇಳಿದ್ರೆ ಸಮೀರ್ ಆಸ್ಪತ್ರೆಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಹೀಗಾಗಿ ಬೆಳ್ತಂಗಡಿ PSI ಸುಭಾಪುರ್ ಮಠದಿಂದ ಈ ವಿಚಾರಣೆ ನಡೆಯುತ್ತೆ. ಮೊದಲು ಇದುವರೆಗೂ ಕೂಡ ಸುಮಾರು ಗಂಟೆಗಳವರೆಗೂ ಕೂಡ 2-3 ಗಂಟೆಗಳವರೆಗೆ ವಿಚಾರಣೆ ನಡೆಸಿರೋದು. ಈ AI ಮೂಲಕವಾಗಿ ಅದರ ಸಹಾಯದಿಂದ ಅವರೊಂದು ವಿಡಿಯೋವನ್ನ ಹರಿಬಿಟ್ಟಿದ್ರು. ಮೊದಲನೇದಾಗಿ ಬಹಳ ವೈರಲ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ದಾಖಲೆ ಎಲ್ಲ ಎಲ್ಲಿ ಸಿಕ್ತು, ಏನು, ಇದ್ರ ಬಗ್ಗೆ ಪ್ರಶ್ನೆಗಳನ್ನ ಮಾಡಿದ್ರು. ಇದೀಗ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಅವರು ಖಾಸಗಿ ವಾಹಿನಿ ವರದಿಗಾರರ ಮೇಲೆ ಹಲ್ಲೆ ಕೇಸ್ ಏನಿತ್ತಲ್ಲ, ಅದರಲ್ಲಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ FIR ನಲ್ಲಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮುಂದಿನ ವಿಚಾರಣೆಗಳಿರುತ್ತೆ. ಅಂದ್ರ ಮೇಲೆ ಒಂದ್ರ ಮೇಲೆ ಒಂದು ಸಂಕಷ್ಟಗಳು ಸಮೀರ್ MDಯನ್ನ ಸುತ್ತಕೊಳ್ತಾನೆ ಇದೆ. ಇವತ್ತು 24ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ಅವ್ರಿಗೊಂದು ನೋಟಿಸ್ ಅನ್ನ ಕೂಡ ನಿನ್ನೆ ದಿನನೇ ಕೊಟ್ಟಿರ್ತಾರೆ. ಅವರ 2 ಮನೆಗಳಿದಾವಲ್ಲ, ಮನೆಗಳಿಗೆ ಅಂಟಿಸಿ ಹೋಗಿರ್ತಾರೆ. ಸೂಚನೆ ಕೂಡ ಇರುತ್ತೆ, ಇವತ್ತಿನ ದಿನ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ಅದೇ ರೀತಿಯಾಗಿ ಬಂದಿದ್ದಾರೆ. ವಿಚಾರಣೆ ಇದೀಗ ಮುಂದುವರೆದಿದೆ. ಒಟ್ಟು 3 ಪ್ರಕರಣಗಳಲ್ಲಿ ವಿಚಾರಣೆ ಆಗುತ್ತೆ. ಈಗಾಗಲೇ 2 ಪ್ರಕರಣದಲ್ಲಿ ವಿಚಾರಣೆ ಅಂತ್ಯ ಆಗಿದೆ ಅನ್ನೋ ಗೊತ್ತಾಗ್ತಾ ಇದೆ ನೋಡಿ. ಇಂದಿನ ವಿಚಾರಣೆ ಅಂತ್ಯ ಆಗಿದೆ, ಮತ್ತೆ ನಾಳೆ ಬರಬೇಕು ಅನ್ನೋದಾಗಿ ಸೂಚನೆ ಕೊಟ್ಟಿದ್ದಾರೆ. ಒಟ್ಟು 5 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದ್ದಾರೆ ಖಾಕಿ. ಪ್ರಕರಣ 1ರ AI ವಿಡಿಯೋ ಸಂಬಂಧ ಒಂದು ವಿಚಾರಣೆ ಆಯಿತು. ಆಮೇಲೆ ಪ್ರಕರಣ 2ರ ಖಾಸಗಿ ವಾಹಿನಿ ವರದಿಗಾರನ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಾಗಿ ಇವರೇನ್ ಬೆನಕ ಆಸ್ಪತ್ರೆಗೆ ಹೋಗಿದ್ರಲ್ಲ, ಆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಇವತ್ತು ವಿಚಾರಣೆ ನಡೆಯಿತು. ಇದೆರಡು ಮುಗ್ದಿದೆ. ಇನ್ನುಳಿದಂತೆ ವಿಚಾರಣೆ ಮುಂದುವರಿಸಬೇಕಿದೆ. ಅದಕ್ಕೆ ನಾಳೆ ಬನ್ನಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ ಖಾಕಿ ಅನ್ನೋದು ಗೊತ್ತಾಗ್ತಾ ಇದೆ. ಬೆನಕ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ವಿಚಾರಣೆ ಇನ್ನೂ ಕೂಡ ಬಾಕಿ ಇದೆಯಂತೆ. ಸೊ ಇದ್ರ ಬಗ್ಗೆ ವಿಚಾರಣೆಯನ್ನು ಮುಂದುವರಿಸ್ತೀವಿ, ನಾಳೆ ದಿನ ಬನ್ನಿ ಅನ್ನೋದಾಗಿ ಸಮೀರ್ MDಗೆ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ದಾರೆ. 2 ಪ್ರಕರಣದ ವಿಚಾರಣೆ ಇತ್ತಿವತ್ತು. ಒಂದು AI ಟೂಲ್ಗೆ ಸಂಬಂಧಪಟ್ಟ ಹಾಗೆ ಅದನ್ನು ಬಳಸ್ಕೊಂಡು ಅವ್ರು ಪೋಸ್ಟ್ ಮಾಡಿರುವಂಥ ವಿಡಿಯೋ, ಅದು ಯಾವ ಆಧಾರದ ಮೇಲೆ, ಯಾರ್ಯಾರನ್ನು ಸಂಪರ್ಕ ಮಾಡಿದ್ರಿ, ಯಾರಿದಕ್ಕೆ ಸಹಾಯ ಮಾಡಿದ್ರು, ಯಾರು ಅಪ್ಲಿಂಕ್ ಮಾಡಿರೋದು, ಇದನ್ನು ಅಪ್ಲೋಡ್ ಮಾಡಿರೋರು ಯಾರು, ಎಡಿಟರ್ ಯಾರು ಇದಕ್ಕೆ. ಸೊ ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಪ್ರಶ್ನೆಗಳನ್ನು ಸಮೀರ್ MDಗೆ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಉತ್ತರವನ್ನು ಅವ್ರು ಕೊಟ್ಟಿರ್ತಾರೆ. ಜೊತೆಗೆ ಬೆನಕ ಆಸ್ಪತ್ರೆಗೆ ಅವ್ರು ಕೊಟ್ಟಿರುವಂಥ ಭೇಟಿ ಬಗ್ಗೆನೂ ಕೂಡ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಟ್ ಅದು ಪೂರ್ಣ ಆಗಿಲ್ಲ ವಿಚಾರಣೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆನಕ ಆಸ್ಪತ್ರೆ ಗಲಾಟೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿಲ್ಲ ಅಂತೆ ಇವತ್ತಿನ ವಿಚಾರಣೆ. ನಾಳೆ ದಿನ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾರೆ. ಸೊ ಅದಕ್ಕಾಗಿ ನಾಳೆ ದಿನ ಮತ್ತೆ ವಿಚಾರಣೆಗೆ ಹಾಜರಾಗಿ ಅನ್ನೋದಾಗಿ ಸಮೀರ್ಗೆ ಸೂಚನೆ ಹೋಗಿದೆ. ಒಟ್ಟು 2 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆಯನ್ನು ನಡೆಸಿದ್ದಾರೆ. 100 ಪ್ರಶ್ನೆಗಳನ್ನ ಸಮೀರ್ MDಗೆ ಕೇಳಿದ್ದಾರೆ. ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಅಷ್ಟೊಂದು ಮಾಹಿತಿಯನ್ನ ಕಲೆ ಹಾಕಿದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ವ್ಯಕ್ತಿಗಳನ್ನೇನಾದರೂ ನೀವು ಭೇಟಿಯಾಗಿದ್ರಾ, ಈ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಯಾರಾದರೂ ನಿಮಗೆ ಸಹಾಯ ಮಾಡಿದ್ದಾರಾ, ಇದೆಲ್ಲವೂ ಕೂಡ ಪ್ರಶ್ನೆಗಳು ಬಂದಿದೆ. ಇವತ್ತು ದಾಖಲೆಗಳನ್ನು ಇಟ್ಟುಕೊಂಡು ಪ್ರಶ್ನೆ ಕೇಳಿ ವಿಚಾರಣೆ ಮಾಡಿದ್ದಾರೆ. ನಾಳೆ ವಿಡಿಯೋ ಎಡಿಟಿಂಗ್ ಬಳಸಿರುವಂತಹ ಕಂಪ್ಯೂಟರ್ ಹಾಗೆ ಮೊಬೈಲ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡೆಯೋರಿದ್ದಾರೆ. ಆ ಸಂಪೂರ್ಣವಾದಂತಹ ವಿಡಿಯೋ ಇದೆಯಲ್ಲ, ಅದರ ಎಡಿಟಿಂಗ್ಗೆ ಬಳಸಿರುವಂತಹ ಕಂಪ್ಯೂಟರ್ ಸಿಸ್ಟಮ್ ಜೊತೆಗೆ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದುಕೊಳ್ತಾರೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಪ್ರತಿನಿಧಿ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಪೃಥ್ವಿ, ಬಹಳ ಸುದೀರ್ಘವಾದಂತಹ ವಿಚಾರಣೆಯಾಗಿದೆ. 2 ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ವಿಚಾರಣೆ ಇತ್ತು ಅಂತ ಹೇಳಿದ್ರೆ 2 ಪ್ರಕರಣದ ವಿಚಾರಣೆ ಇವತ್ತು ಅಂತ್ಯ ಆಗಿದೆ ಅಥವಾ ಅರ್ಧ ಆಗಿ ನಾಳೆ ದಿನ ಇದನ್ನೇ ಕಂಟಿನ್ಯೂ ಮಾಡ್ತಾರಾ, ಏನ್ ಗೊತ್ತಾಗ್ತಾ ಇದೆ ಪೃಥ್ವಿ? ಚೈತ್ರ, ನಾಳೆ ಕೂಡ ಕಂಟಿನ್ಯೂ ಮಾಡ್ತಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಮತ್ತೆ ಸಮೀರ್ MDಯನ್ನ ಪೊಲೀಸರು ಮತ್ತೆ ವಿಚಾರಣೆಗೆ ಬರಲಿಕ್ಕೆ ಹೇಳಿರುವಂಥದ್ದು. ನಾಳೆ ಬರುವಂಥದ್ದು ಅಂದರೆ ಏನು AI ವಿಡಿಯೋ, ಅದರ 23 ನಿಮಿಷ 52 ಸೆಕೆಂಡ್ಗಳ ವಿಡಿಯೋ ಏನಿತ್ತು, ಆ ವಿಡಿಯೋ ಸಂಬಂಧಪಟ್ಟಂತೆ ಆ ಪ್ರಕರಣದಲ್ಲಿ ಮತ್ತೆ ನಾಳೆ ವಿಚಾರಣೆಗೆ ಒಳಪಡಿಸುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಇನ್ನು 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸಿದ್ರು. ಅದು ಯಾವ ಪ್ರಕರಣ ಅಂತ ನೋಡ್ತಾ ಹೋಗೋದಾದ್ರೆ, ಏನು ಧರ್ಮಸ್ಥಳದಲ್ಲಿ ಒಂದು ಹಲ್ಲೆ ಆಗುತ್ತೆ. ಆವತ್ತು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗುತ್ತೆ. ಅದಕ್ಕೆ ಪರ್ಯಾಯವಾಗಿ ಆ ಬೆನಕ
ಹಾಸ್ಪಿಟಲ್, ಉಜಿರೆಯ ಬೆನಕ ಹಾಸ್ಪಿಟಲ್ನಲ್ಲಿ ಖಾಸಗಿ ಚಾನೆಲ್ನವರ ಮೇಲೆ ಹಲ್ಲೆಯನ್ನ ಮಾಡುವಂಥ ಸಂದರ್ಭದಲ್ಲಿ ಅವರು ಕೊಟ್ಟಂಥ ದೂರಿನಲ್ಲಿ ಸಮೀರ್ MD ಹೆಸರು ಕೂಡ ಇರುತ್ತೆ. ಸೊ ಆ ಪ್ರಕರಣದ ಬಗ್ಗೆ ಒಂದು ವಿಚಾರಣೆಯನ್ನು ಕೂಡ ಇವತ್ತು ಮಾಡಿರುವಂಥದ್ದು. ಅವತ್ತೇ ಪೊಲೀಸರು ಇಲ್ಲಿ ಏನು ಗದ್ದಲ ಗಲಾಟೆ ಅಂದರೆ ಸಾಮಾಜಿಕ ಅಂದರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಗಲಾಟೆ ಮಾಡಿದ್ರು ಅಂತ ಹೇಳಿ ಒಂದು ಸುಮೋಟೋ ಪ್ರಕರಣವನ್ನು ಕೂಡ ದಾಖಲಿಸ್ಕೊಂಡಿರ್ತಾರೆ. ಆ ಪ್ರಕರಣದಲ್ಲೂ ಕೂಡ ಈತನ ಹೆಸರಿರುತ್ತೆ. ಸೊ ಅದರ ಬಗ್ಗೆನೂ ಕೂಡ ಈಗ ವಿಚಾರಣೆ ನಡೆಸಿರುವಂಥದ್ದು. ಆ ಎರಡು ಪ್ರಕರಣದ ವಿಚಾರಣೆ ಕಂಪ್ಲೀಟ್ ಆಗಿದೆ. ಅದನ್ನ ವಿಚಾರಣೆಯನ್ನು ಅಂದರೆ ಅವನ ಹೇಳಿಕೆಯನ್ನು ಪಡೆದು ಸೈನನ್ನು ತೆಗೆದುಕೊಂಡು ಅದನ್ನ ಕಳಿಸಲಾಗಿದೆ. ಆದರೆ ಈ AI ವಿಡಿಯೋ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ವಿಚಾರಣೆ. ನಾಳೆ ಆತ ಏನು ಎಡಿಟ್ ಮಾಡಿದಂತಹ ಲ್ಯಾಪ್ಟಾಪ್ ಇರ್ಬೋದು, ಮತ್ತೆ ವಿಡಿಯೋ ಮಾಡಿದಂತಹ ಮೊಬೈಲು, ಬಳಸಿದಂತಹ ಸಾಫ್ಟ್ವೇರು, ಇವನ್ನೆಲ್ಲವನ್ನು ಕೂಡ ತರಬೇಕು, ಅದನ್ನು ವಶಕ್ಕೆ ಕೊಡಬೇಕು ಅಂತ ಹೇಳಿ ಪೊಲೀಸರು ಕೇಳಿರುವಂಥದ್ದು. ಅದನ್ನ ಇವಾಗ ನಾಳೆ ಆತ ತಂದು ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಅದಾದ ಬಳಿಕ ಬೇರೆ ಬೇರೆ ಇನ್ನೂ ಪ್ರಶ್ನಾವಳಿಗಳು ಇವತ್ತು ರೆಡಿ ಮಾಡ್ಕೊಂಡಿರುವಂತಹ ಆ ಪ್ರಶ್ನೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳಿಗೆ ಆತ ಸರಿಯಾಗಿ ಉತ್ತರವನ್ನು ನೀಡಿಲ್ಲ. ಅದ್ರ ಬಗ್ಗೆನೂ ಕೂಡ ನಾಳೆ ಉತ್ತರವನ್ನ ಕೇಳುವಂತ ಪ್ರಶ್ನೆಯನ್ನ ಕೇಳಿ ಉತ್ತರವನ್ನು ಪಡೆಯುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಚೈತ್ರ. ರೈಟ್, ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ.